ಇವತ್ತು ಬಂದು ಜೂನ್ 3. ಸೊ ಇದೊಂದು ಒಳ್ಳೆ ಇನಿಷಿಯೇಟಿವ್ ಅನ್ಕೊಂತೀನಿ. ಯಾಕಂದ್ರೆ ನಾನು ಏನ್ ಪರ್ಸನಲ್ ಟ್ರೇಡ್ ಮಾಡಿರ್ತೀನಿ, ಸೊ ಎಂಡ್ ಆಫ್ ದ ಡೇ ಬಂದು ಅದನ್ನ ಅನಲೈಸ್ ಮಾಡ್ಕೊಡ್ತೀನಿ. ಇದು ಹೆಂಗ್ ಹೆಲ್ಪ್ ಆಗುತ್ತೆ ಅಂದ್ರೆ ನೀವು ಯಾರಾದ್ರು ನ್ಯೂಬಿ ಇದ್ರೆ ಹೊಸದಾಗಿ ಇವಾಗ ಕಲಿತಾ ಇರೋರಿಗೆ ಒಂದು ಒಳ್ಳೆ ಅಸೆಟ್ ಆಗಿರುತ್ತೆ ಟು ಲರ್ನ್. ಒಳ್ಳೆ ಸ್ಟಡಿ ಮೆಟೀರಿಯಲ್ ಅಂತ ಕನ್ಸಿಡರ್ ಮಾಡ್ಬೋದು. ಜೊತೆಗೆ ನಾನೇನ್ ಮಿಸ್ಟೇಕ್ಸ್‌ಗಳನ್ನ ಮಾಡ್ತಾ ಇದ್ದೀನಿ, ಅದನ್ನ ಅವಾಯ್ಡ್ ಮಾಡ್ಬೋದು. ಸೊ ನನ್ನ ಹತ್ರ ಒಂದು ಪ್ರಾಪರ್ ಈಗ ಮಿಸ್ಟೇಕ್ಸ್‌ನ ಅನಾಲಿಸಿಸ್ ಮಾಡ್ತೀನಿ. ಅದನ್ನ ನೆಕ್ಸ್ಟ್ ಟೈಮ್ ರಿಪೀಟ್ ಮಾಡಕ್ ಹೋಗಲ್ಲ. ಸೊ ಡೈರೆಕ್ಟ್ ಆಗಿ ಬರ್ತೀನಿ. ಇವತ್ತು ಬಂದು ನಿಫ್ಟಿದು ಎಕ್ಸ್ಪೈರಿ ಇತ್ತು. ಸೊ ನಿಫ್ಟಿದು ಚಾರ್ಟ್ 5 ಮಿನಿಟ್ಸ್‌ಗೆ ತಗೊಂಡ್ ಹೋಗ್ತೀನಿ. ಸೊ ಎಷ್ಟೋ ಜನಕ್ಕೆ ಅರ್ಥ ಆಗಲ್ಲ. ಬಟ್ ಎಷ್ಟಾಗುತ್ತೆ ಅಷ್ಟು ಅಂಡರ್‌ಸ್ಟ್ಯಾಂಡ್ ಮಾಡೋಕೆ ಟ್ರೈ ಮಾಡಿ. ಸೊ ಕ್ಯಾಂಡಲ್ ಬಂದು ಗ್ಯಾಪ್ ಅಪ್ ಓಪನಿಂಗ್ ಇತ್ತು ಜೂನ್ 3 9:15 ಕ್ಯಾಂಡಲ್ ನೀವು ಅಬ್ಸರ್ವ್ ಮಾಡಿದ್ರೆ. ದೆನ್ ಗ್ಯಾಪ್ ಅಪ್ ಕ್ಯಾಂಡಲ್ ಇಂದ ಬಂದು ಏನು ಪ್ರೀವಿಯಸ್ ಡೇ ಲೋ ಏನಿತ್ತಲ್ಲ ಅದನ್ನ ಟೆಸ್ಟ್ ಮಾಡಿ ದೆನ್ ಇಲ್ಲಿಂದ ಅಗೈನ್ ಬೈಯಿಂಗ್ ಸ್ಟಾರ್ಟ್ ಆಯ್ತು. ಸೊ ಈ ಗ್ಯಾಪ್ ಏನಿತ್ತು ಅದನ್ನ ಕಂಪ್ಲೀಟ್ ಫಿಲ್ ಮಾಡ್ತು ಮಾರ್ಕೆಟ್. ದೆನ್ ಮಾರ್ಕೆಟ್ ಗಿವ್ ಎ ಗುಡ್ ಮೂವ್. ದೆನ್ ಅಲ್ಲಿಂದ ಕನ್ಸಾಲಿಡೇಷನ್ ಸ್ಟಾರ್ಟ್ ಆಯ್ತು. ಇಲ್ಲಿ ಲಾಸ್ಟ್ ಟೈಮ್ ಏನು ರೆಸಿಸ್ಟೆನ್ಸ್ ಮಾರ್ಕ್ ಮಾಡಿದ್ನಲ್ಲ ಅಲ್ಲಿ ತನಕ ಕನ್ಸಾಲಿಡೇಷನ್ ಆಯ್ತು. ಇಲ್ಲಿ ಸ್ವಲ್ಪ ಗ್ಯಾಪ್ ಪೆಂಡಿಂಗ್ ಇತ್ತು. ದೆನ್ ಇದನ್ನು ಫಿಲ್ ಮಾಡಿ ದೆನ್ ಅಗೈನ್ ಮಾರ್ಕೆಟ್ ಸ್ಟಾರ್ಟೆಡ್ ಫಾಲಿಂಗ್. ಇಲ್ಲಿ ಯಾವ ತರ ಅಂದ್ರೆ ಯು ಕಾಂಟ್ ಸಿಂಗಲ್ ರ್ಯಾಲಿ ಇರ್ಲಿಲ್ಲ ಮಾರ್ಕೆಟ್ ಅಲ್ಲಿ. ಮಲ್ಟಿಪಲ್ ಅಂದ್ರೆ ಇಲ್ಲಿಂದ ಇಲ್ಲಿ ಒಂದು ಮೂವ್‌ಮೆಂಟ್ ಇತ್ತು. ದೆನ್ ಅಗೈನ್ ಫ್ರಮ್ ಹಿಯರ್ ಟು ಯೆಸ್ಟರ್‌ಡೇಸ್ ಏನು ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಕನ್ಸಿಡರ್ ಮಾಡಿದ್ನಲ್ಲ ಬ್ಲೂ ಕಲರ್ ಅಲ್ಲಿ ತನಕ ಒಂದು ಮೂವ್‌ಮೆಂಟ್. ದೆನ್ ತಿರ್ಗಾ ಅಲ್ಲಿಂದ ಇನ್ನೊಂದು ಫಾಲ್. ಇಲ್ಲಿ ಸ್ವಲ್ಪ ಸೈಡ್ ವೇಸ್ ಇತ್ತು ಮಾರ್ಕೆಟ್. ಯಾವ ತರ ಆಯ್ತು ಅಂದ್ರೆ ನೀವು ಸ್ಕ್ಯಾಲ್ಪ್ ಏನಾದ್ರು ಮಾಡ್ತೀರಾ? ಓನ್ಲಿ 10-15 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ರೆ ದಿಸ್ ಮಾರ್ಕೆಟ್ ವಾಸ್ ವೆರಿ ಗುಡ್. ಬಟ್ ಇಫ್ ಯು ಆರ್ ಹೋಲ್ಡಿಂಗ್ ಎ ಲಾಂಗ್ ಟ್ರೇಡ್ ಅಂದ್ರೆ ಕಮ್ಮಿ ಕ್ವಾಂಟಿಟಿಲಿ ಜಾಸ್ತಿ ಪೊಸಿಷನ್ ಹೋಲ್ಡ್ ಮಾಡ್ತೀರಾ ಅಂದ್ರೆ ನೀವು ಎಕ್ಸಲೆಂಟ್ ಆಗಿರುತ್ತೆ. ಸೊ ನಾನು ಬಂದ್ ಇವತ್ತು ಟೋಟಲ್ 3 ಟ್ರೇಡ್ಸ್ ತಗೊಂಡಿದ್ದೀನಿ. ಬಟ್ ಇಲ್ಲಿ 2 ಸಲ ಎಂಟ್ರಿ ಮಾಡಿದ್ದೆ. ಅದ್ರ ಲಾಜಿಕ್ ಎಲ್ಲ ಎಕ್ಸ್‌ಪ್ಲೇನ್ ಮಾಡ್ತೀನಿ ಯಾವ ತರ ಅಂತ. ಸೊ ಫಸ್ಟ್ ಟ್ರೇಡ್ ಬಂದು ಚಾರ್ಟ್ ಅಲ್ಲಿ ತೋರಿಸ್ತೀನಿ. ಏನಾಯ್ತು? ಯಾಕೆ ಸ್ಟಾಪ್ ಲಾಸ್ ಹಿಟ್ ಆಯ್ತು? ಅಂಡ್ ವಾಟ್ ಆರ್ ದ ಲರ್ನಿಂಗ್ಸ್ ವಿಚ್ ಐ ಟುಕ್ ಫ್ರಮ್ ದಿಸ್ ಟ್ರೇಡ್. ಸೊ ನೀವು ಟ್ರೇಡ್ ಮಾಡ್ಬೇಕಂದ್ರೆ ಡನ್ ಈಸ್ ದ ಬೆಸ್ಟ್ ಆಪ್ ವಿಚ್ ಐ ಕುಡ್ ಸಜೆಸ್ಟ್. ಫಾಸ್ಟ್ ಎಕ್ಸಿಕ್ಯೂಷನ್ ಇರುತ್ತೆ. ಸೊ ಒಂದ್ಸಲಿ ಟ್ರೈ ಮಾಡಿ. ಡಿಸ್ಕ್ರಿಪ್ಷನ್ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ. ಸೊ ಇದು ಮಾಮೂಲಿ ಡಿಕೆ ಆಗೈತೆ ಆಪ್ಷನ್ ಬಂದು. ಸೊ 9:15 ಇದು 2 ಸಲ ಆವರೇಜ್ ಆಗೈತೆ. ಯಾಕಂದ್ರೆ ನಾನು ಇವತ್ತು ಓವರ್ ಟ್ರೇಡಿಂಗ್ ಮಾಡಿದ್ದೀನಿ. ಸೊ ದಟ್ ಈಸ್ ದ ರೀಸನ್ ಈ ಪ್ರಾಫಿಟ್ ಸ್ವಲ್ಪ ಕಮ್ಮಿ ಕಾಣಿಸ್ತೈತೆ. ಇನ್ ಕೇಸ್ ನಾನು ಈ ಟ್ರೇಡ್‌ನ ಹೋಲ್ಡ್ ಮಾಡಿದ್ರೆ ಒಳ್ಳೆ ಪ್ರಾಫಿಟ್ ಸಿಕ್ತಿತ್ತು. ಬಟ್ ಇಟ್ ವಾಸ್ ಅ ಝೀರೋ ಇರೋ ಟ್ರೇಡ್. ಲೈಕ್ ನನಗೆ ಆಪ್ಷನ್ ನೋಡಿ ಒಂದು ಅಂಡರ್‌ಸ್ಟ್ಯಾಂಡಿಂಗ್ ಪ್ರಕಾರ ಆಪ್ಷನ್ ವಾಸ್ ವೆರಿ ಗುಡ್. ಅಂದ್ರೆ ಲೈಕ್ ನನಗೆ ಮಾರ್ಕೆಟ್ ಬಿಹೇವಿಯರ್‌ನ ಆಪ್ಷನ್ ಹೇಳ್ಬಿಡುತ್ತೆ. ನಿಮ್ಗೆ ಹೆಂಗಿದೆ ಮಾರ್ಕೆಟ್ ಬಿಲ್ಡ್ ಅಪ್ ಆಗ್ತಾ ಇದೆ ಆಪ್ಷನ್ ಏನು ಅಂತ. ಬೇಸ್ಡ್ ಆನ್ ದಟ್ ಐ ಟುಕ್ ಎ ಟ್ರೇಡ್. ಇವೆರಡು ಎಸೆಡ್ ವಿಚ್ ಐ ಟುಕ್. ಇಲ್ಲಿ ನಾನು ನನ್ನ ಲರ್ನಿಂಗ್ಸ್ ಆಡ್ ಮಾಡೋದು ಏನಂತಂದ್ರೆ ಮಲ್ಟಿಪಲ್ ಟ್ರೇಡ್ ಅಂದ್ರೆ ಓವರ್ ಟ್ರೇಡ್ ಮಾಡಿದೆ. ಬಿಕಾಸ್ ಮೈ ಎಮೋಷನ್ ವಾಸ್ ನಾಟ್ ಅಂಡರ್ ಮೈ ಕಂಟ್ರೋಲ್. ನೆಕ್ಸ್ಟ್ ಟೈಮ್ ಇಂದ ಐ ಶುಡ್ ಲಿಮಿಟ್ ಮೈ ಟ್ರೇಡ್ ಫಾರ್ ಜಸ್ಟ್ 3 ಟ್ರೇಡ್ಸ್ ಅ ಡೇ ವಿತ್ ಅ ಕಾನ್ಸ್ಟೆಂಟ್ ಕ್ವಾಂಟಿಟಿ. ನಾನು ಸ್ವಲ್ಪ ಕ್ವಾಂಟಿಟಿನೂ ವೇರಿಯೇಷನ್ ಮಾಡಿದ್ದೀನಿ. ಸೊ ದಿಸ್ ಅಂದ್ರೆ ನಾನು ಇದನ್ನ ಕನ್ಸಿಡರ್ ಮಾಡಲ್ಲ ಟು ಬಿ ಎ ಬೆಸ್ಟ್ ಟ್ರೇಡ್. ಬಟ್ ಐ ವಿಲ್ ಎನ್ಶೂರ್ ದಟ್ ನೆಕ್ಸ್ಟ್ ಅಪ್ಕಮಿಂಗ್ ಟ್ರೇಡ್ಸ್ ಇಂದ ಕ್ವಾಂಟಿಟಿ ಏನಿರುತ್ತೆ ಅದನ್ನ ನಾನು ಒಂಥರ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ತೀನಿ. ಇಲ್ಲಿ 150 ಇದೆ. ದೆನ್ ಅಗೈನ್ 425 ಇನ್ಕ್ರೀಸ್ ಮಾಡಿದೆ ಕ್ವಾಂಟಿಟಿನ. ದೆನ್ ಅಗೈನ್ 450 ಲೈಕ್ ಇಟ್ ವಾಸ್ ಅಂದ್ರೆ ಫಿಕ್ಸ್ಡ್ ಕ್ವಾಂಟಿಟಿ ನಾನು ಮ್ಯಾನೇಜ್ ಮಾಡಿರ್ಲಿಲ್ಲ. ದೆನ್ ಈ ಟ್ರೇಡ್ ನಿಮ್ಗೆ ಬೇಕಿದ್ರೆ ಅನಾಲಿಸಿಸ್ ಕೊಡ್ತೀನಿ ಆಯ್ತು ಅಂತ. ಲೈಕ್ ಇಲ್ಲಿ ನನಗೆ ಆಪ್ಷನ್ಸ್ ನೋಡಿದಾಗ ಈವನ್ ಮಾರ್ಕೆಟ್ ವಾಸ್ ಮೂವಿಂಗ್ ಅಪ್. ಅಂದ್ರೆ ಏನ್ 25,000 ನಿಫ್ಟಿ 50 ಇದೆ. ಸಮ್ವೇರ್ ಅರೌಂಡ್ 11 ಐ ಗೆಸ್. ಇಲ್ಲಿ ಮಾರ್ಕೆಟ್ ಇಲ್ಲಿ ಆಲ್ಮೋಸ್ಟ್ ಮೂವ್‌ಮೆಂಟ್ ಕೊಡ್ಬೇಕಾದ್ರೆ ಇಲ್ಲೊಂದು ಟ್ರೆಂಡ್ ಲೈನ್ ನಿಮ್ಗೆ ಕಾಣಿಸ್ತೈತೆ. ಸೊ ಅಲ್ಲಿಂದ 2 ಸಲಿ ಸ್ವಲ್ಪ ರೆಸಿಸ್ಟೆನ್ಸ್ ಫೇಸ್ ಮಾಡಿ ಜೊತೆಗೆ ಫೇರ್ ವ್ಯಾಲಿ ಗ್ಯಾಪ್ ಏನ ಕನ್ಸಿಡರ್ ಮಾಡಿ ಮೇಲ್ಗಡೆ ಅಲ್ಲಿಂದ ಒಂದು ಬಿಗ್ ಪ್ರಾಪರ್ ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಆಗೈತೆ. ಸೊ ನಾನೇನ್ ಮಾಡಿದೆ ಅವಾಗ ಈ ಆಪ್ಷನ್ ಯಾವಾಗ ಅಬ್ಸರ್ವ್ ಮಾಡಿದೆ ಅದು 25,450 ಆಪ್ಷನ್ ಅರೌಂಡ್ ಇಲ್ಲಿ. ಇಲ್ಲಿ ಕರೆಕ್ಟ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ಹಿಂಗೆ. ಸೊ ಐ ಪ್ಲಾನ್ಡ್ ಸಮ್ವೇರ್ ಅರೌಂಡ್ ₹8 ಪ್ಲಾನ್ ಮಾಡಿದ್ದೆ. ಅಂಡ್ ಮೈ ಟಾರ್ಗೆಟ್ ವಾಸ್ ಅರೌಂಡ್ ಎಸ್‌ಎಲ್ ಬಂದು ಕ್ಯಾಂಡಲ್ ಲೋ ಇತ್ತು. ಐ ವಾಸ್ ವೈಟಿಂಗ್ ಫಾರ್ ಅಟ್ ಲೀಸ್ಟ್ 10-12 ಪಾಯಿಂಟ್ಸ್ ಸಿಗ್ಲಿ ಅಂತ. ಸೊ ಅಲ್ಲಿಂದ ಸ್ಪೈಕು ಆಯ್ತು. ಫ್ರಮ್ ಹಿಯರ್ 15 ಮಿನಿಟ್ಸ್ 5 ಮಿನಿಟ್ಸ್ ಅಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ₹26 ಬಂತು. ಅಂಡ್ ಅಗೈನ್ ಅದೇ ಮೂವ್‌ಮೆಂಟ್ ಇಂದ ಸ್ಪೈಕ್ ಬಂದು ಆಲ್ಮೋಸ್ಟ್ ₹32 ತನಕ ಹೋಗಿತ್ತು. ಬಟ್ ಓನ್ಲಿ ಐ ಕುಡ್ ಬುಕ್ ₹12. ಸೊ ₹12 ಬುಕ್ ಮಾಡಿದಾಗ ಏನಾಯ್ತು ಪೊಸಿಷನ್‌ಗೆ ಹೋಗಿ ನೋಡಿದ್ರೆ ನೀವು ₹21 ಬುಕ್ ಮಾಡಿದ್ದೀನಿ. ಫ್ರಮ್ 8 ಪಾಯಿಂಟ್ಸ್ ₹8 ಇಂದ ಬೈಯಿಂಗ್ ಆಗಿರೋದು. ಅಂಡ್ ಅರೌಂಡ್ ಐ ಮೇಡ್ 5,000. ಸೊ ಇವೆರಡು ಲಾಸ್ ರಿಕವರಿ ಆಗಿ ಅಂಡ್ ಐ ಹ್ಯಾವ್ ಕ್ಲೋಸ್ ಮೈ ಟ್ರೇಡಿಂಗ್ ಪ್ರಾಫಿಟ್. ಬಟ್ ಓವರ್ ಟ್ರೇಡ್ ಮಾಡಿರೋದ್ರಿಂದ ಆಲ್ಮೋಸ್ಟ್ ಐ ಆಮ್ ಪೇಯಿಂಗ್ ₹250-300 ಬ್ರೋಕರೇಜ್. ನಾನು ಸ್ವಲ್ಪ ಮಾರ್ಕೆಟ್ ಅಲ್ಲಿ ಸೆಟಪ್ ವೇಟ್ ಮಾಡಬೇಕು. ಸೊ ದಟ್ ಪ್ರಾಪರ್ ಸೆಟಪ್ ಸಿಗದೆ ಎಕ್ಸಿಕ್ಯೂಟ್. ಈ ಟ್ರೇಡ್ ನಾನು ಇನ್ನೂ ಪ್ರಾಪರ್ ಇವೆರಡು ಅವಾಯ್ಡ್ ಮಾಡಿದ್ರೆ ಸೊ ಫಸ್ಟ್ ಎಸ್ಎಲ್ ಆದ್ಮೇಲೆ ಐ ಶುಡ್ ಹ್ಯಾವ್ ಅವಾಯ್ಡೆಡ್ ದಿಸ್ ಟ್ರೇಡ್. ನನಗೆ ಒಂದು ಒಳ್ಳೆ ಅಪರ್ಚುನಿಟಿ ಸಿಕ್ಕಾದ್ಮೇಲೆ ಎಕ್ಸಿಕ್ಯೂಟ್ ಮಾಡಿದಿದ್ರೆ ಇಟ್ ಕುಡ್ ಬಿ ಅ ವಂಡರ್‌ಫುಲ್ ಥಿಂಗ್ ನೋಡಿ. ಬಟ್ 25,000 ಕೊಟ್ಟು ನಾನು ಬೈ ಮಾಡಿದ ಆವರೇಜ್ ಬಂದು 19.30. ಐ ಗಿವ್ ಎಸ್ಎಲ್ ಅರೌಂಡ್ ₹12 ಎಸ್ಎಲ್ ಕೊಟ್ಟಿದ್ದೆ. ಬಟ್ ಅದು ಕ್ಲೋಸ್ ಮಾಡಿರೋ ಪ್ರೈಸ್ ಬಂದು ₹94. ಈ ಚಾರ್ಟ್‌ನ ನಾನು ಜಸ್ಟ್ ಅನಾಲಿಸಿಸ್‌ಗೆ ರೆಫರೆನ್ಸ್‌ಗೆ ತಗೊಂತೀನಿ. ಎಷ್ಟು 25 ಬಂದು 90 ಇದೆ. ಸೊ ಫ್ರಮ್ ಹೈ ಆಲ್ಮೋಸ್ಟ್ 120 ಪಾಯಿಂಟ್ಸ್ ಕೊಟ್ಟಿದೆ. ಬಿಗ್‌ನ ಕನ್ಸಿಡರ್ ಮಾಡಲ್ಲ ಅಂದ್ರೆ
ನನಗೊಂದು 90-100 ಪಾಯಿಂಟ್ಸ್ ಸಿಕ್ಕಿತ್ತು. ಬಟ್ ಯಾರಿಗೂ ಹೋಲ್ಡ್ ಮಾಡಕ್ ಕಷ್ಟ. ಸಿ ಐ ಆಮ್ ಎ ಲರ್ನರ್. ನಾನು ಇನ್ನೂ ಫೋಕಸ್ ಏನ್ ಮಾಡ್ತಾ ಇದ್ದೀನಿ, ರಿಸ್ಕ್ ರಿವಾರ್ಡ್‌ನ ಪ್ರಾಪರ್ ಆಗಿ ಮಾಡ್ತಾ ಇದ್ದೀನಿ. ಮುಂಚೆ ಆಗಿತ್ತು ಅಂದ್ರೆ ನಾನು ಸ್ಟಾಪ್ ಲಾಸ್ ಕರೆಕ್ಟ್ ಆಗ್ತಾ ಇರ್ಲಿಲ್ಲ. ಬಟ್ ಫ್ರಮ್ ಈಗ ಒಂದ್ ಸ್ವಲ್ಪ ಫ್ಯೂ ಮಂತ್ಸ್ ಬ್ಯಾಕಿಂದ ಪ್ರಾಪರ್ ಸ್ಟಾಪ್ ಲಾಸ್ ಆಗ್ತೀನಿ. ಈಗ ನಾನು ಟ್ರೇಡಲ್ಲಿ ಎಂಟರ್ ಆಗಿದ್ದೀನಿ ಅಂದ್ರೆ ನೋ ಮ್ಯಾಟರ್ ವಾಟ್ ಇಲ್ದಿಗೆ ನಾನು ತಂದು ನನ್ನ ಎಸ್‌ಎಲ್‌ನ ಪ್ಲೇಸ್ ಮಾಡೇ ಮಾಡ್ತೀನಿ. ಸಿಸ್ಟಮ್ ಎಸ್‌ಎಲ್ ಇಕ್ಕೇ ಇಕ್ಕಿರ್ತೀನಿ. ಸೊ ನನಗೆ ಇಫ್ ಇನ್ ಕೇಸ್ ಮಾರ್ಕೆಟ್ ಡೌನ್ ಬಂದ್ರು ನನ್ಗೆ ಹೋಪ್ ಬರಲ್ಲ. ಓಕೆ ಸಿಸ್ಟಮ್ ಎಸ್‌ಎಲ್ ಐತೆ. ಎಸ್‌ಎಲ್ ಇಟ್ಟಾರೆ ಐ ಆಮ್ ಡನ್ ಫಾರ್ ದ ಡೇ. ಸೊ ಎಸ್‌ಎಲ್‌ನ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಐ ಆಮ್ ಟೇಕಿಂಗ್ 17 ಪಾಯಿಂಟ್ ಆಸ್ ಎನ್ ಎಸ್‌ಎಲ್ ಅಟ್‌ಲೀಸ್ಟ್ 30-45 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಸೊ ಇದೇನು ಈ ಪಾರ್ಟ್ ಏನಿದೆಯಲ್ಲ ನನ್ನ ಟಾರ್ಗೆಟ್ ಹಿಟ್ ಆದ್ಮೇಲೆ ಇಲ್ಲ ಅಂತಂದ್ರೆ ನಾನು ಮಾರ್ಕೆಟ್ ಪೊಸಿಷನ್‌ನ ಕ್ಲೋಸ್ ಮಾಡಾದ್ಮೇಲೆ ಏನು ಮೂವ್‌ಮೆಂಟ್ ಸಿಕ್ಕೈತಲ್ಲ ಐ ಆಮ್ ಜಸ್ಟ್ ಟ್ರೈಯಿಂಗ್ ಟು ಇಗ್ನೋರ್. ಬಿಕಾಸ್ ನನ್ನ ಮೇನ್ ಫೋಕಸ್ ಈಗ ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ ಮಾಡಬೇಕು. ಈಗ ನಾನು ಏನು ಕ್ಯಾಪ್ಚರ್ ಮಾಡಿದ್ದೀನಿ ಇಟ್ ಈಸ್ ಮೋರ್ ದೆನ್ ಎನಫ್ ಫಾರ್ ಮೀ ಇನ್‌ಸ್ಟೆಡ್ ಆಫ್ ರಿಗ್ರೆಟಿಂಗ್ ಈ 3 ನನ್ನ ಹತ್ರ ಮಿಸ್ ಆಯ್ತಲ್ಲ ಅಂತ. ವಾಟ್ ಎವರ್ ಯು ಆರ್ ಗೇನಿಂಗ್ ಟ್ರೇಡ್ ಎಂಟರ್ ಆಗಕ್ಕಿಂತ ಮುಂಚೆ ಟೆನ್ಷನ್ ತಗೊಳಂಗಿಲ್ಲ. ಟ್ರೇಡ್ ಎಂಟರ್ ಆಗಿ ಪಂಚ್ ಆಗಿ ಎಕ್ಸಿಟ್ ಆದ್ಮೇಲೆ ಟೆನ್ಷನ್ ತಗೊಳಂಗಿಲ್ಲ. ಯು ಶುಡ್ ಓನ್ಲಿ ವೆರಿ ಒನ್ ನೀವು ಟ್ರೇಡಲ್ಲಿ ಇದ್ದಾಗ. ಒಂದ್ಸರಿ ಟ್ರೇಡ್ ಎಂಟರ್ ಆಗಿಲ್ಲ ಅಂದ್ರೆ ನಿಮಗೆ ಮ್ಯಾಟರ್ ಆಗಲ್ಲ. ಎಕ್ಸಿಟ್ ಆದ್ಮೇಲೆ ಮಾರ್ಕೆಟ್ ಇಲ್ಲಿಂದ ನಾಟ್ ಜಸ್ಟ್ 73% 50 ಪಾಯಿಂಟ್ಸ್ ಮೂವ್ ಆಗಿರೋದಲ್ಲ. ಈವನ್ ಇದ್ರ ಡಬಲ್ ಮೂವ್ ಆದ್ರೂ ಇಟ್ ಶುಡ್ ನಾಟ್ ಮ್ಯಾಟರ್ ಫಾರ್ ಮಿ. ಯಾಕಂದ್ರೆ ಇಲ್ಲಿ ನಾನು ರಿಸ್ಕ್ ರಿವಾರ್ಡ್‌ನ ಮ್ಯಾನೇಜ್ ಮಾಡಿದ್ದೀನಿ. ಸೊ ನಾನು ಏನ್ ಎಸ್-ಎಲ್ ಇತ್ತು ತಕ್ಕಂಗೆ ರಿವಾರ್ಡ್‌ನ ತಗೊಂಡಿದ್ದೀನಿ. ದಟ್ ಶುಡ್ ಬಿ ಯುವರ್ ಮೇನ್ ಟಾರ್ಗೆಟ್. ಸೊ ಇವತ್ತು ಬಂದು ನಾನು ಇದನ್ನ ಸಚ್ ಎ ಗುಡ್ ಡೇ ಅಂತ ಕನ್ಸಿಡರ್ ಮಾಡಲ್ಲ. ಓಕೆ, ಓಕೆ ಡೇ ಇತ್ತು ಅಂಡ್ 4000 4.5 ಲಾಸಿಂದ ರಿಕವರಿ ಆಗಿ ಐ ಹ್ಯಾವ್ ಕ್ಲೋಸ್ಡ್ ಅರೌಂಡ್ 1003. ಸೊ ಇನ್ನು ಎಷ್ಟಾಗುತ್ತೆ ಅಷ್ಟು ಈ ತರ ಅನಾಲಿಸಿಸ್ ವಿಡಿಯೋಗಳನ್ನ ನಾನು ಪೋಸ್ಟ್ ಮಾಡಕ್ ಟ್ರೈ ಮಾಡ್ತೀನಿ. ಒಂದು ರೆಫರೆನ್ಸ್ ಇಲ್ಲ ಸ್ಟಡಿ ಟೂಲ್ ತರ ಕನ್ಸಿಡರ್ ಮಾಡಿ ಕಲಿಯಕ್ಕೆ ಟ್ರೈ ಮಾಡಿ. ಅಂಡ್ ಜೊತೆಗೆ ಇಲ್ಲಿ ಕ್ಯಾಂಡಲ್ಸ್‌ಗಳು ಮೆಜಾರಿಟಿ ಆಫ್ ದೆಮ್ ರೆಡ್, ಗ್ರೀನ್ ಯೂಸ್ ಮಾಡ್ತಾರೆ. ಬಟ್ ನಾನು ಸೈಕಾಲಜಿ ಎಫೆಕ್ಟ್ ಆಗ್ಬಾರ್ದು ಅಂತ ಒಂದೇ ಒಂದು ರೀಸನ್‌ಗೆ ಕಲರ್ಸ್‌ಗಳನ್ನ ಚೇಂಜ್ ಮಾಡಿದ್ದೀನಿ. ಯಾಕಂದ್ರೆ ರೆಡ್ ನೋಡಿದ್ರೆ ನಿಮ್ಗೆ ಸೆಲ್ ಮಾಡ್ಬೇಕು ಅನ್ನೋ ತರ ಸೈಕಾಲಜಿ ಎಫೆಕ್ಟ್ ಆಗುತ್ತೆ. ಗ್ರೀನ್ ಅಂದ್ರೆ ಬೈಯಿಂಗ್ ಅನ್ನೋ ತರ. ಸೊ ಟು ಮೇಕ್ ಮೈ ಬಯಾಸ್ ನ್ಯೂಟ್ರಲ್ ಆಗಿರ್ಬೇಕು ಅನ್ನೋದಕ್ಕೋಸ್ಕರ ರೀಸನ್ ಇಂದ ನಾನು ಈ ತರ ಕಲರ್‌ನ ಚೂಸ್ ಮಾಡಿದ್ದೀನಿ. ನೀವು ಅದನ್ನ ಕನ್ಸಿಡರ್ ಮಾಡ್ಬೋದು. ಜೊತೆಗೆ ನೀವು ಸ್ಟಾರ್ಟ್ ಮಾಡ್ಬೇಕು ಟ್ರೇಡಿಂಗ್ ಇಲ್ಲ ಅಂತ ಇನ್ವೆಸ್ಟ್ ಅಂತಾರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅಕೌಂಟ್ ಕ್ರಿಯೇಟ್ ಮಾಡಿ. ಒಂದ್ಸಲಿ ಅಕೌಂಟ್ ಕ್ರಿಯೇಟ್ ಆದ್ಮೇಲೆ ಯು ಕ್ಯಾನ್ ಸ್ಟಾರ್ಟ್ ಟ್ರೇಡಿಂಗ್. ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಅಲ್ಲಿ ಕೇಳಿ. ಥ್ಯಾಂಕ್ ಯು.